ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ, ವಿದ್ಯಾರ್ಥಿಗಳೇ 10ನೇ ತರಗತಿ ಮತ್ತು PUC ಓದ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಒಂದು ಖುಷಿ ಕೊಡ್ತಕ್ಕಂಥ ಒಂದು ಸಂಗತಿ ಏನಂದರೆ, 15ನೇ ತಾರೀಕು ಅಕ್ಟೋಬರ್ 15, 2025ರಂದು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಒಂದು ಘೋಷಣೆಯನ್ನು ಮಾಡ್ತಾರೆ. ಆ ಒಂದು ಘೋಷಣೆಯನ್ನು ವಿಜಯವಾಣಿ ದಿನಪತ್ರಿಕೆ 16ನೇ ತಾರೀಕು ಅಕ್ಟೋಬರ್ 16ನೇ ತಾರೀಕು 2025ರಲ್ಲೂ ಪ್ರಕಟವಾಗಿದೆ. ಅದು ಯಾವ ರೀತಿ ಇದೆ ಅಂದರೆ, ಪರೀಕ್ಷೆ ಉತ್ತೀರ್ಣ ಅಂಕ 33%ಕ್ಕೆ ನಿಗದಿ. SSLC PUC ವಿದ್ಯಾರ್ಥಿಗಳಿಗೆ ಅನ್ವಯ. ಸಚಿವ ಮಧು ಬಂಗಾರಪ್ಪ ಘೋಷಣೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ SSLC ಮತ್ತು PUC ಓದ್ತಕ್ಕಂಥ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 35 ಅಂಕಗಳನ್ನು ತೆಗೆದುಕೊಂಡ್ರೆ ಅವರು ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ದರು. ಆದರೆ ವಿದ್ಯಾರ್ಥಿಗಳೇ, ಈ ಹೊಸ ನಿಯಮದ ಪ್ರಕಾರ 33 ಅಂಕಗಳನ್ನು ನೀವು ತೆಗೆದುಕೊಂಡ್ರೆ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ. ಅದು ಯಾವ ರೀತಿ ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ, ಇಲ್ಲಿ ಕನ್ನಡಕ್ಕೆ 125 ಅಂಕಗಳಿರ್ತವೆ. ಇನ್ನುಳಿದಿರ್ತಕ್ಕಂಥ 5 ವಿಷಯಗಳಿಗೆ ಪ್ರತಿ ವಿಷಯಕ್ಕೆ 100 ಅಂಕಗಳು ಇರ್ತವೆ. ಇಲ್ಲಿ ವಿದ್ಯಾರ್ಥಿಗಳೇ, ಈ 100 ಅಂಕಗಳಲ್ಲಿ 20 ಅಂಕಗಳು ಆಂತರಿಕ ಅಂಕಗಳಾಗಿರ್ತವೆ. ಅಂದರೆ ನೀವು ಬರೆದುಕೊಡ್ತಕ್ಕಂಥ 8 ಚಟುವಟಿಕೆಗಳು ಮತ್ತು 4 ಕಿರು ಪರೀಕ್ಷೆಗಳ ಆಧಾರದ ಮೇಲೆ ನಿಮಗೆ ಈ ಆಂತರಿಕ ಅಂಕಗಳು ನಿಮ್ಮ ಶಿಕ್ಷಕರು ಕೊಡ್ತಾರೆ. ಇನ್ನುಳಿದಿರ್ತಕ್ಕಂಥ 80 ಅಂಕಗಳಿಗೆ ನೀವು ವಾರ್ಷಿಕ ಪರೀಕ್ಷೆಯನ್ನು ಬರೀತೀರ. ವಿದ್ಯಾರ್ಥಿಗಳೇ, ಈ 80 ಅಂಕಗಳಲ್ಲಿ ನೀವು ಕನಿಷ್ಠ ಅಂದರೆ 35% ಅಂದರೆ 28 ಅಂಕಗಳನ್ನು ನೀವು ತೆಗೆದುಕೊಂಡ್ರೆ ನೀವು ಆ ಒಂದು ವಿಷಯದಲ್ಲಿ ನೀವು ಪಾಸ್ ಆಗ್ತಾ ಇದ್ರಿ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಪಾಸ್ ಆಗಲು ಈ ಒಂದು ಥಿಯರಿ ಪೇಪರ್ನಲ್ಲಿ 80ಕ್ಕೆ 28 ಅಂಕಗಳನ್ನು ನೀವು ಕನಿಷ್ಠ ತೆಗೆದುಕೊಳ್ಬೇಕಾಗಿತ್ತು. ಆದರೆ ವಿದ್ಯಾರ್ಥಿಗಳೇ, ನೀವು ಪಾಸ್ ಆಗಲು ಈ ಆಂತರಿಕ ಅಂಕಗಳು ನಿಮಗೆ ಸಹಾಯ ಮಾಡ್ತಾ ಇದ್ದಿಲ್ಲ. ಅಂದರೆ ಈ ಆಂತರಿಕ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದಿಲ್ಲ ವಿದ್ಯಾರ್ಥಿಗಳೇ. ಆದರೆ ವಿದ್ಯಾರ್ಥಿಗಳೇ, ಈಗ ಬಂದಿರತಕ್ಕಂಥ ಹೊಸ ನಿಯಮದ ಪ್ರಕಾರ ನೀವು ಪಾಸ್ ಆಗಲು 35% ಅಲ್ಲ 33% ನೀವು 100 ಅಂಕಗಳಿಗೆ ನೀವು ತೆಗೆದುಕೊಂಡ್ರೆ ನೀವು ಆ ಒಂದು ವಿಷಯದಲ್ಲಿ ಪಾಸ್ ಆಗ್ತೀರಾ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಗತಿ ಏನಂದರೆ, ನೀವು ಆಂತರಿಕ ಅಂಕಗಳು ಮತ್ತು ಥಿಯರಿ ಪೇಪರ್ನಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು ಒಟ್ಟು ಸೇರಿ 33% ಆದರೆ ಆ ಒಂದು ವಿಷಯದಲ್ಲಿ ನೀವು ಪಾಸ್ ಆಗ್ತಿರೋ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಏನಂದರೆ, ಆಂತರಿಕ ಅಂಕಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾರೆ ನೀವು ಪಾಸ್ ಆಗಲು. ಇಲ್ಲಿ ಒಂದು ವಿಷಯಕ್ಕೆ, ಫಾರ್ ಎಕ್ಸಾಂಪಲ್ ಗಣಿತ ವಿಷಯಕ್ಕೆ 100 ಅಂಕಗಳಿದ್ದಾವೆ ಅಂದರೆ ಇಲ್ಲಿ 20 ಅಂಕಗಳು ಆಂತರಿಕ ಅಂಕಗಳಾಗಿರ್ತವೆ. ನೀವು ಬರೆದುಕೊಡ್ತಕ್ಕಂಥ 8 ಚಟುವಟಿಕೆಗಳು ಮತ್ತು 4 ಕಿರು ಪರೀಕ್ಷೆಗಳ ಆಧಾರದ ಮೇಲೆ ಈ ಆಂತರಿಕ ಅಂಕಗಳನ್ನು ನಿಮ್ಮ ಶಿಕ್ಷಕರು ಕೊಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ 80 ಅಂಕಗಳಿಗೆ ನೀವು ವಾರ್ಷಿಕ ಪರೀಕ್ಷೆಯನ್ನು ನೀವು ಬರೀತೀರ ವಿದ್ಯಾರ್ಥಿಗಳೇ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ನಿಮ್ಮ ಶಿಕ್ಷಕರು 20ಕ್ಕೆ 20 ಅಂಕಗಳನ್ನು ನಿಮಗೆ ಕೊಟ್ಟರೆ ನೀವು ಥಿಯರಿ ಪೇಪರ್ 80ಕ್ಕೆ ನೀವು ಕೇವಲ 13 ಅಂಕಗಳನ್ನು ನೀವು ತೆಗೆದುಕೊಂಡ್ರೆ ನಿಮಗೆ ಒಟ್ಟು 33 ಅಂಕಗಳಾಗ್ತವೆ. ಆ ಒಂದು ವಿಷಯದಲ್ಲಿ ನೀವು ಪಾಸ್ ಆಗ್ತಿರ ವಿದ್ಯಾರ್ಥಿಗಳೇ. ಇಲ್ಲಿ ಆಂತರಿಕ ಅಂಕಗಳನ್ನು ಕೂಡ ನಿಮಗೆ ಪಾಸ್ ಆಗಲು ಪರಿಗಣನೆಗೆ ತೆಗೆದುಕೊಳ್ತಾ ಇರೋ ವಿದ್ಯಾರ್ಥಿಗಳೇ. 35%ರಿಂದ 33%ಕ್ಕೆ ಉತ್ತೀರ್ಣ ಅಂಕಗಳನ್ನು ನಿಗದಿಪಡಿಸಿದ್ದಾರೆ ವಿದ್ಯಾರ್ಥಿಗಳೇ. ಉದಾಹರಣೆಗೆ ಆಂತರಿಕ ಅಂಕಗಳಲ್ಲಿ 20ಕ್ಕೆ 18 ನೀವು ತೆಗೆದುಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥ 80 ಅಂಕಗಳಲ್ಲಿ ನೀವು 15 ಅಂಕಗಳನ್ನು ನೀವು ತೆಗೆದುಕೊಂಡ್ರೆ ಒಟ್ಟು 33 ಅಂಕಗಳಾಗ್ತವೆ. ಆ ಒಂದು ವಿಷಯದಲ್ಲಿ ನೀವು ಪಾಸ್ ಆಗ್ತೀರಾ. ಅದೇ ರೀತಿಯಾಗಿ ನೀವು ಆಂತರಿಕ ಅಂಕಗಳಲ್ಲಿ 20 ಅಂಕಗಳಿಗೆ ನೀವು 15 ಅಂಕಗಳನ್ನು ನೀವು ತೆಗೆದುಕೊಂಡ್ರೆ ಇನ್ನು ವಾರ್ಷಿಕ ಪರೀಕ್ಷೆಯಲ್ಲಿ 80 ಅಂಕಗಳಿಗೆ ನೀವು 18 ಅಂಕಗಳನ್ನು ತೆಗೆದುಕೊಂಡ್ರೆ ಒಟ್ಟು 33 ಅಂಕಗಳಾಗ್ತವೆ. ಆ ಒಂದು ವಿಷಯದಲ್ಲಿ ನೀವು ಪಾಸ್ ಆಗ್ತೀರಾ. ಹೊಸ ನಿಯಮದ ಪ್ರಕಾರ ಆಂತರಿಕ ಅಂಕಗಳು ಮತ್ತು ಥಿಯರಿ ಪೇಪರ್ನಲ್ಲಿ ಪಡೆದಿರ್ತಕ್ಕಂಥ ಒಟ್ಟು ಅಂಕಗಳು ಸೇರಿ 33 ಅಂಕಗಳಾದರೆ ಆ ಒಂದು ವಿಷಯದಲ್ಲಿ ನೀವು ಪಾಸ್ ಆಗ್ತೀರ ವಿದ್ಯಾರ್ಥಿಗಳೇ. ಈ ಹೊಸ ನಿಯಮ ನಿಮಗೆ ಹೇಗೆ ಅನಿಸ್ತದೆ ಅಂತಕ್ಕಂಥದ್ದನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ತೀರಾ ಅಂತ ನಾನು ಭಾವಿಸ್ತಾ, ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ.